ವೆಲ್ಕಮ್ ಟು ಲಿಟಲ್ ಸ್ಟಾರ್ ಎ ಟು ಝೆಡ್. ಇವತ್ ನಾವು ಎಚ್ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಗಂಡು ಮಗುವಿನ ಹೆಸರುಗಳನ್ನ ನೋಡುವ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋದ ಕೆಳಗಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಯಾಕಂದ್ರೆ ಹೊಸ ಹೆಸರುಗಳಿರುವ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ, ಹಾಗೆ ನೀವು ಆ ಹೊಸ ಹೆಸರುಗಳನ್ನು ಕೂಡ ನೋಡಬಹುದು. ಹಾಗಾದ್ರೆ ಶುರು ಮಾಡುವ. ಇವತ್ತಿನ ಮೊದಲನೇ ಹೆಸರು ಹೃದಯಾನ್. ಹೃದಯಾನ್ ಅಂದ್ರೆ ವಿಷ್ಣು ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಹೃದಯಾನ್. ನೆಕ್ಸ್ಟ್ ನೇಮ್ ರಧಿಮಾ. ರಧಿಮಾ ಅಂತ ಹೇಳಿದ್ರೆ ಹೃದಯ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹನ್ಶಾಲ್. ಹನ್ಶಾಲ್ ಅಂತ ಹೇಳಿದ್ರೆ ಹಂಸ, ಹಾಗೆ ಇನ್ನೊಂದು ಅರ್ಥ ಹಾಗೆ ಎನ್ನುವಂತ ಅರ್ಥವನ್ನ ಕೂಡ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹನ್ವೇಶ್. ಹನ್ವೇಶ್ ಅಂತ ಹೇಳಿದ್ರೆ ಮೃದು ಮನಸ್ಸು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ, ಹನ್ವೇಶ್. ನೆಕ್ಸ್ಟ್ ನೇಮ್ ಹನೂಪ್. ಹನೂಪ್ ಅಂತ ಹೇಳಿದ್ರೆ ಸೂರ್ಯನ ಬೆಳಕು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಾರ್ದಿಕ್. ಹಾರ್ದಿಕ್ ಅಂದ್ರೆ ಹೃತ್ಪೂರ್ವಕ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹರೇಶ್. ಹರೇಶ್ ಅನ್ನುವಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಹರಿಯಾಕ್ಷ್. ಹರಿಯಾಕ್ಷ್ ಅಂತ ಹೇಳಿದ್ರೆ ಶಿವದೇವರ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಹರೀಜ್. ಹರೀಜ್ ಅಂತ ಹೇಳಿದ್ರೆ ದಿಗಂತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರಿಸಾಯಿ ಅಂದ್ರೆ ಭಗವಾನ್ ಸಾಯಿಯ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಹರಿಪ್ರೀತ್. ಹರಿಪ್ರೀತ್ ಅಂದ್ರೆ ದೇವತೆಗಳಿಗೆ ಪ್ರಿಯ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರೀಶ್. ಹರೀಶ್ ಅಂದ್ರೆ ಶಿವನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಹರೀಶ್. ನೆಕ್ಸ್ಟ್ ನೇಮ್ ಹರಿದತ್. ಹರಿದತ್ ಅಂದ್ರೆ ಹರಿ ಕೊಡುಗೆ ಅನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಹರ್ಜಿತ್. ಹರ್ಜಿತ್ ಅಂದ್ರೆ ವಿಜಯಶಾಲಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರ್ಷ. ಹರ್ಷ ಅಂದ್ರೆ ಸಂತೋಷ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹರ್ಷಿಲ್. ಹರ್ಷಿಲ್ ಅಂತ ಹೇಳಿದ್ರೆ ಸಂತೋಷದಾಯಕ, ಆನಂದ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹಶ್ಮತ್. ಹಶ್ಮತ್ ಅಂತ ಹೇಳಿದ್ರೆ ಇದು ಕೂಡ ಸಂತೋಷ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರ್ಷಿತ್. ಹರ್ಷಿತ್ ಅಂತ ಹೇಳಿದ್ರೆ ಅದೇ ಹರ್ಷಚಿತ್ತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹವಿಷ್. ಹವಿಷ್ ಅಂದ್ರೆ ಶಿವನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಹವಿಷ್. ನೆಕ್ಸ್ಟ್ ನೇಮ್ ಹೇಮಲ್. ಹೇಮಲ್ ಅಂತ ಹೇಳಿದ್ರೆ ಚಿನ್ನದ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹೇತಾಕ್ಷ್. ಹೇತಾಕ್ಷ್ ಅಂದ್ರೆ ಪ್ರೀತಿಯ ಅಸ್ತಿತ್ವ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಿಮಾಗ್ನ. ಹಿಮಾಗ್ನ ಅಂತ ಹೇಳಿದ್ರೆ ಸೂರ್ಯನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೇಮ್ ಹೇಮನ್. ಹೇಮನ್ ಅಂದ್ರೆ ಅದು ಕೂಡ ಆಭರಣ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ, ಚಿನ್ನ. ನೆಕ್ಸ್ಟ್ ನೇಮ್ ಹೇಮಂತ್. ಹೇಮಂತ್ ಎನ್ನುವಂಥದ್ದು ಚಳಿಗಾಲದ ಆರಂಭದಲ್ಲಿ ಅಂತ ಋತುವಿಗೆ ಸಂಬಂಧಿಸಿದ್ದು ಹೇಮಂತ್. ನೆಕ್ಸ್ಟ್ ನೇಮ್ ಹೇಮಾಯು. ಹೇಮಾಯು ಅಂತ ಹೇಳಿದ್ರೆ ದೀರ್ಘಾಯುಷಿ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹೇಮೇಂದ್ರ. ಹೇಮೇಂದ್ರ ಅಂದ್ರೆ ಚಿನ್ನದ ಅಧಿಪತಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಿಮನಿಶ್. ಶಿವ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಹಿಮನಿಶ್. ನೆಕ್ಸ್ಟ್ ನೇಮ್ ಹಿಮಾಂಶು. ಹಿಮಾಂಶು ಅಂತ ಹೇಳಿದ್ರೆ ಚಂದ್ರ ಅನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್
ಹಿಮಾಕ್ಷ್. ಹಿಮಾಕ್ಷ್ ಅಂದ್ರೆ ಇದು ಕೂಡ ಶಿವ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ, ಹಿಮಾಕ್ಷ್. ನೆಕ್ಸ್ಟ್ ನೇಮ್ ಹಿರಾಲ್. ಹಿರಾಲ್ ಅಂದ್ರೆ ಶ್ರೀಮಂತ ಮತ್ತೆ ವಜ್ರಧಾರಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಿರಣ್ಯ. ಹಿರಣ್ಯ ಅಂದ್ರೆ ಚಿನ್ನ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ, ಹಿರಣ್ಯ. ನೆಕ್ಸ್ಟ್ ನೇಮ್ ಹಿರಣ್ಮಯ್. ಹಿರಣ್ಮಯ್ ಅಂದ್ರೂ ಕೂಡ ಚಿನ್ನ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ಹಿತೈಷ್. ಹಿತೈಷ್ ಅಂತ ಹೇಳಿದ್ರೆ ಒಳ್ಳೆಯ ವ್ಯಕ್ತಿ ಮತ್ತೆ ನಂಬಿಕೆ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ಹಿತಾಂಶ್. ಹಿತಾಂಶ್ ಅಂದ್ರೆ ಹಿತವನ್ನು ಬಯಸುವವ, ಹಿತಾಂಶ್. ನೆಕ್ಸ್ಟ್ ನೇಮ್ ಹಿತೇಶ್. ಹಿತೇಶ್ ಅಂದ್ರೆ ಒಳ್ಳೆಯತನದ ಮತ್ತೆ ಪ್ರಭು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಿತೇಂದ್ರ. ಹಿತೇಂದ್ರ ಅಂದ್ರೂ ಕೂಡ ಹಿತೈಷಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ, ಹಿತೇಂದ್ರ. ನೆಕ್ಸ್ಟ್ ನೇಮ್ ರದಿಕ್. ರದಿಕ್ ಅಂತ ಹೇಳಿದ್ರೆ ಹೃದಯದ ಪ್ರಭು ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಶ್ರೀಮಾನ್ ಅಂತ ಹೇಳಿದ್ರೆ ಶ್ರೀಮಂತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ರತಿಕ್. ರತಿಕ್ ಅಂತ ಹೇಳಿದ್ರೆ ಹೃದಯದಿಂದ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ರತೀಶ್. ರತೀಶ್ ಅಂದ್ರೆ ಹೃದಯದ ಪ್ರಭು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ರತೇಶ್. ರತೇಶ್ ಅಂತ ಹೇಳಿದ್ರೆ ಸತ್ಯದ ಪ್ರಭು ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹರಿ. ಹರಿ ಅಂದ್ರೆ ಸೂರ್ಯ ಮತ್ತೆ ಬೆಳಕು ಮತ್ತೆ ವಿಷ್ಣುವಿನ ಅನೇಕ ಹೆಸರುಗಳಲ್ಲಿ ಒಂದು, ಹರಿ. ನೆಕ್ಸ್ಟ್ ನೇಮ್ ಹರಿಹರನ್. ಹರಿಹರನ್ ಅಂದ್ರೆ ವಿಷ್ಣು ಮತ್ತೆ ಶಿವನ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರಿಕಾಂತ್. ಹರಿಕಾಂತ್ ಅಂದ್ರೆ ಇಂದ್ರನಿಗೆ ಪ್ರಿಯ ಎನ್ನುವಂತ ಅರ್ಥವನ್ನ ಇದು ನೀಡುತ್ತದೆ. ನೆಕ್ಸ್ಟ್ ನೇಮ್ ಹರಿನ್. ಹರಿನ್ ಅನ್ನೋದ್ರ ಅರ್ಥ ಶುದ್ಧ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರಿದೀಪ್. ಹರಿದೀಪ್ ಅಂದ್ರೆ ಶಿವದೇವರು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹರಿಪ್ರಸಾದ್. ಹರಿಪ್ರಸಾದ್ ಅಂತ ಹೇಳಿದ್ರೆ ದೇವರ ಆಶೀರ್ವಾದ, ಶಿವದೇವರು ಅನ್ನುವಂತ ಅರ್ಥ ಕೂಡ ಹೌದು. ಹರೀಶ್ವ. ಹರೀಶ್ವ ಅಂತ ಹೇಳಿದ್ರೆ ವಿಷ್ಣು ಮತ್ತೆ ಶಿವ, ಹರೀಶ್ವ. ನೆಕ್ಸ್ಟ್ ನೇಮ್ ಹೇಮಾಂಶು. ಹೇಮಾಂಶು ಅಂತ ಹೇಳಿದ್ರೆ ಚಂದ್ರ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ, ಹೇಮಾಂಶು. ನೆಕ್ಸ್ಟ್ ನೇಮ್ ಹೇಮಪ್ರಕಾಶ್. ಹೇಮಪ್ರಕಾಶ್ ಅಂದ್ರೆ ಚಿನ್ನದ ಬೆಳಕು ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಹಿಮಾಂಶ್. ಹಿಮಾಂಶ್ ಅಂತ ಹೇಳಿದ್ರೆ ಶಿವನ ಭಾಗ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ನೆಕ್ಸ್ಟ್ ನೇಮ್ ಹಜೀಶ್. ಹಜೀಶ್ ಅಂತ ಹೇಳಿದ್ರೆ ಶಿವ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದು. ನೆಕ್ಸ್ಟ್ ನೇಮ್ ಹನೀಶ್. ಹನೀಶ್ ಕೂಡ ಶಿವ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ, ಹನೀಶ್. ನೆಕ್ಸ್ಟ್ ನೇಮ್ ಹಂಸಜ್. ಹಂಸಜ ಅಂತ ಹೇಳಿದ್ರೆ ಹಂಸದ ಮಗ ಅನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ. ಕೊಟ್ಟಿರುವ ಹೆಸರುಗಳಲ್ಲಿ ಯಾವ್ದಾದ್ರು ಹೆಸರು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.